ಸರ್, ಇವತ್ತಿನ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಮಾದರ್ ಸಮುದಾಯದ ಒಂದು ಕಾರ್ಯಕ್ರಮ ಇತ್ತು. ಅದನ್ನು ಕರೆದಿದ್ರು, ಬಂದಿದ್ದೆ. ಇಲ್ಲಿ ನನ್ನ ಸಮುದಾಯದಲ್ಲೂ ಕೂಡ ಪವರ್ ಬರಬೇಕು, ಪೊಲಿಟಿಕಲ್ ಪವರು, ಎಕನಾಮಿಕಲ್ ಪವರ್ ಆಗಬೇಕು ಅಂತ ನಾನು ನನ್ನ ಸಮುದಾಯಕ್ಕೆ ಕಿವಿ ಮಾತು ಹೇಳಿ ಬಂದಿದ್ದೆ. ನಾವು 80 ಲಕ್ಷ ಜನ ಮಾದರಿದ್ದೀವಿ. 30-40 ಲಕ್ಷ ಇರೋರೆಲ್ಲ ಮುಖ್ಯಮಂತ್ರಿಗಳು, 80 ಲಕ್ಷ ಇರೋ ಕೌಮು ಅವ್ರ ಕೆಳಗೆ ಕೆಲಸ ಮಾಡೋರಾಗಿದ್ದೀವಿ. ನನ್ನ ಸಮುದಾಯ ಕೂಡ ನಾನು ಹೇಳೋದೇನು ಅಂದರೆ, ನೀವೆಲ್ಲ ಶಕ್ತಿವಂತರು, ಬುದ್ಧಿವಂತರಾಗಿ, ಒಗ್ಗಟ್ಟಾಗಿ ನಾವು ಮಾತ್ರ ಒಂದಾಗಿ ಮುಂದಿನ ಭವಿಷ್ಯ, ನಮ್ಮ ಪೀಳಿಗೆ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ ಬೇರೆ ಥರ ಮಾಡೋಣ ಅಂತ ನಾನು ಕೇಳಿ. ನೋಡಿ, ಹಿರಿಯೂರಲ್ಲಿ ಉಪಚುನಾವಣೆ ಬರ್ತಾ ಇದೆ. ಅದರಲ್ಲಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದೀನಿ. ಅಲ್ಲೂ ಕೂಡ ನನ್ನ ಸಮುದಾಯ 40,000 ಇದ್ದಾರೆ. ನಾನು ಮುಸ್ಲಿಂ ಆಗಿ ಮದುವೆ ಆಗಿ ಮುಸ್ಲಿಂ ಆಗಿ ಬದಲಾವಣೆ ಆಗಿರೋನು. ಅವ್ರು ಕೂಡ ಒಂದು 30,000 ಇದ್ದಾರೆ. ಹಂಗಾಗಿ ನಮ್ಮ ಸಮುದಾಯಗಳು ಒಂದಾದರೆ ಹಿರಿಯೂರಲ್ಲಿ ನಾನು ಈ 2 ಜಾತಿಗೆ ಮಾತ್ರ ಅಲ್ಲ, ಎಲ್ಲ ಕೇಳಿ, ಹೊನ್ನಳ್ಳಿ ಬಾಬು ಅಂತ ಕೇಳಿ ಪ್ರತಿಯೊಬ್ಬರು ಕೂಡ ನನ್ನ ಬಗ್ಗೆ ಒಂಚೂರು ಕೂಡ ಏನು ತಪ್ಪಾಗಿ ಮಾತಾಡಲ್ಲ. ಯಾಕಂದರೆ ಎಲ್ಲರಿಗೂ ಪ್ರೀತಿಯಾಗಿ ನಾನು ನೋಡೋನು. ಬೇರೆ ಜಾತಿಗಳು ಕೂಡ, ಬೇರೆ ಸಮುದಾಯಗಳು ಕೂಡ ನನ್ನ ಹತ್ರ ಯಾರು ಇಲ್ಲ ಅಂತ ಬಂದರೆ ಕೂಡ ನನ್ನ ತಟ್ಟೆಯಲ್ಲಿರೋ ಊಟ ಕೂಡ ಆಯ್ತಪ್ಪ ನೀನು ಮಾಡಪ್ಪ ಎತ್ಕೊಂಡೋಗ ಬಂದ್ಕೊಡೋದು ನಾನು ಆ ಥರ ನನಗೆ. ಯಾಕಂದರೆ ಊಟದ ಕಷ್ಟ ನನಗೆ ಗೊತ್ತು. ನಾನು ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡಿ 5ನೇ ಕ್ಲಾಸ್ 6ನೇ ಕ್ಲಾಸ್ ಓದಿ ಇವತ್ತು 1000 ಕೋಟಿ ಒಡೆಯಾಗಿದ್ದೀನಿ. ಹಂಗಾಗಿ ಹೊಟ್ಟೆ ಕಷ್ಟ, ಬಡವನ ಕಷ್ಟ ಏನಂತ ನನಗೆ ಗೊತ್ತು. ಹಂಗಾಗಿ ಅದನ್ನು ಮುನ್ಮಾದರಿಯಾಗಿ ಇಟ್ಕೊಂಡು ಹಿರಿಯೂರು ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿ ಆಗ್ತಾ ಇದ್ದೀನಿ. ದೇವರ ಆಶೀರ್ವಾದ ಕೊಟ್ಟರೆ ಗೆದ್ದು ಬರ್ತೀನಿ. ಆ ಹಿರಿಯೂರಿನ ತಾಲೂಕಿನ ಜನ ನನ್ನ ಜೊತೆಯಲ್ಲಿದ್ದು ನನಗೆ ಆಶೀರ್ವಾದ ಕೊಟ್ಟರೆ ಖಂಡಿತ ಗೆದ್ದು ಬರ್ತೀನಿ. ಗೆದ್ದು ಬಂದು ಒಬ್ಬ MLA ಹೆಂಗೆ ಕೆಲಸ ಮಾಡಬೇಕು, ಅಪೇಕ್ಷೆ ಪಡ್ತಾರೆ ಅನ್ನೋದೇ ಈ ಗೆದ್ದು ಬಂದಿರೋ ವ್ಯಕ್ತಿಗಳಿಗೆ ಗೊತ್ತಾಗ್ತಾ ಇಲ್ಲ. ರಾಷ್ಟ್ರೀಯ ಪಕ್ಷದಿಂದ ಅದೆಲ್ಲ ಇರಲಿ, ಇನ್ನು ಮುಂದೆ ದಿನಗಳು ಮಾತಾಡ್ತೀನಿ. ಸದ್ಯಕ್ಕೆ ನಾನು ಹಿರಿಯೂರಲ್ಲಿ ಒಂದು ಆಫೀಸು ಮನೆ ಮಾಡಿ ದಿನ ಜನರ ಸೇವೆ ಮಾಡ್ತಾ ಇದ್ದೀನಿ. ಸರ್, ಮುನಿಯಪ್ಪ ಮಾತ್ರ ನಿಜವಾಗ್ಲೂ ಎತ್ಕೊಂಡು ನಿಂತ್ಕೊಂಡು ನನ್ನ ತಂದೆ ಥರ, ನನ್ನ ತಂದೆ ಸಮಾನ, ನಾನು ತಂದೆ ಅಂತಾನೆ ಕರೆಯೋದು. ಸರ್, ಇನ್ನೊಂದು ಆಯಪ್ಪನಿಗೆ ಆಯಪ್ಪ ಮಾತ್ರ ಈ ಸಮುದಾಯಕ್ಕೆ ನಿಂತ್ಕೊಂತೀನಿ ಅಂತ ಬಂದರೆ ಈ ಸಮುದಾಯ ಅವ್ರು ನಿಂತ್ಕೊಂಡಿದ್ದಾರೆ. ಇಷ್ಟು ದಿನ ಅವ್ರು ಮಾಡಿದ ಕೆಲಸಗಳೇ ನಾವೆಲ್ಲ ನಿಂತಿರೋದು. ಬಟ್ ಆ ಮುನಿಯಪ್ಪ ನನ್ನ ಸಮುದಾಯ ಮುಖ್ಯಮಂತ್ರಿ ಘೋಷಣೆ ಮಾಡಿಕೊಂಡು ಮುಂದಕ್ಕೆ ನುಗ್ಗಬೇಕು ಅಂತ ನನ್ನ ಆಸೆ. ಅವ್ರಿಗೆ ಯಾಕೆ ಸರ್, ಬೇರೆ ಇನ್ನೂ ಸಮುದಾಯ ಮಾದರಿ ಸಮುದಾಯದ ಮುಖ್ಯಮಂತ್ರಿ ಅಂತ ಇದ್ದೀನಿ ನಾನು. ಆ ಮಾದರಲ್ಲಿ ನಾನು ಇದ್ದೀನಿ, ನಮ್ಮ ಗುರುಗಳು ಇದ್ದಾರೆ, ಮುನಿಯಪ್ಪ ಸಾಹೇಬರು ಇದ್ದಾರೆ. ಬಟ್ ಮುಖ್ಯಮಂತ್ರಿ ಮಾದರಿ ಸಮುದಾಯದ ಅಂತ ಆಗಬೇಕು ಅನ್ನೋದು ನನ್ನ ಕೂಗು. ಇಷ್ಟು ದಿವಸ ಹೇಳಿದೆ ನಿಮ್ಮ ಮುಂದೆ, ನಾನು ಮಾದಗ ಅಂದಿದ್ರೆ ಎಷ್ಟು ಮಟ್ಟಕ್ಕೆ ಬೆಳೆಯಕ್ಕೆ ಈ ಸಮುದಾಯ ಬಿಟ್ಟಿರುತ್ತೋ ನಿಮಗೆಲ್ಲ ಗೊತ್ತಿದೆ. ಅದೇ ನಾನು ಅಲ್ಲೂ ಕೂಡ ಹೇಳಿತ್ತು. ಇಷ್ಟು ದಿನ ಮುಚ್ಚಿಟ್ಟಿದ್ ಯಾಕಪ್ಪ, ಕಾರಣ ಏನು ಅಂದ್ರೆ, ಎಷ್ಟು ಮಾದ್ರಪ್ಪ ಇಷ್ಟು ಗೊತ್ತಿದೆ ನಿಮ್ಗೆ. ನಮ್ಮ ಮಾದ್ರ ಕಷ್ಟ ನಮ್ಮ ಗುರುಗಳಿಗೆ, ನಮ್ಮ ಪರಶುರಾಮ ಗುರುಗಳಿಗೆ ಒಂದು ಕಾರ್ಯಕ್ರಮಕ್ಕೊಳಗೆ ಕೂಡ ಬಿಟ್ಟಿಲ್ಲ. ಒಂದು ಕಾರ್ಯಕ್ರಮಕ್ಕೊಳಗೆ ಕೂಡ ಮಾದಗ ಅಂತ ಗೊತ್ತಾಗಿದ್ದ ತಕ್ಷಣ ಒಳಗೆ ಬರಬೇಡ ಅಂತ ಆ ಹೇಳೋ ಸಮುದಾಯನೇ. ಬಟ್ ಇವತ್ತು ನಮ್ಮ ದೊಡ್ಡವರೆಲ್ಲ ಮಾಡಿರೋ ಹೋರಾಟಗಳಿಗೆ ಫಲ ಇವತ್ತು ನಾವು ಕೂಡ ಮಾದ್ರು ಅಂತ ಹೆಮ್ಮೆಯಿಂದ ಹೇಳೋ ಒಂದು ಶಕ್ತಿ ಬಂದಿದೆ. ಆ ಸಂದರ್ಭ ಕ್ಲಿಯರ್ ಮಾಡ್ತಾ ಇದ್ದೀನಿ. ಈಗ ಮಾದಿಗರಾದ ಮೇಲೆ ಮಾನ್ಯ ಸುಧಾಕರ್ ಸಾಹೇಬರ ಬಗ್ಗೆ ಮಾತಾಡಿದ್ರಿ. ಅವರು ನಮ್ಮ ಮಧ್ಯದಲ್ಲಿ ಇಲ್ಲ. ಆ ಕಾರಣಕ್ಕೆ ನಾನು ಅವ್ರ ಬಗ್ಗೆ ಟೀಕೆ ಮಾಡೋದು ಬೇಡ. ಗೊತ್ತಾಗುತ್ತೆ, ಎಲ್ಲ ಮಾಡಿದ್ರೆ ಅಲ್ಲಿ ಹೋಗಿ ಪರಿಸ್ಥಿತಿ ನೋಡಿ, ನನ್ನ ಕಣ್ಣಲ್ಲಿ ನೋಡಿ ನಾನು ಮಾಡ್ತಾ ಇದ್ದೀನಿ. ಬಟ್ ಇಲ್ದಿರೋ ವ್ಯಕ್ತಿ ಬಗ್ಗೆ ಮಾತಾಡೋದು ಬೇಡ ಅನ್ನೋ ಒಂದು ಗೌರವದಿಂದ ಯಾವುದು ಮಾತಾಡ್ತಾರೆ. ನೀರಾವರಿ ಯಾಕಂದ್ರೆ ಇನ್ನು ಯಂಗ್ ಎನರ್ಜಿ ಸಿಕ್ಕಿದೆ, ಅವರೆಲ್ಲರಿಗೂ ಸ್ವಲ್ಪ ವಯಸ್ಸಾಗಿದೆ. ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ನಾನು ಕೈ ಮುಗಿದು ನಿಮಗೆ ಬೇಡಿಕೆ ಹೇಳ್ತೀನಿ, ಇವ್ರಿಗೆ ಬರಬೇಕು, ಎಲ್ಲರೂ ನಿಂತ್ಕೊಂಡು ಇವರಿಗೆ ಸಪೋರ್ಟ್ ಮಾಡಬೇಕು. ಗೆಲ್ಲಿಸಿ ಸಮುದಾಯವನ್ನು ಮುಂದಕ್ಕೆ ತಂದ್ರೆ ನಮಗೆ ಅದಕ್ಕಿಂತ ಪುಣ್ಯದ ಕೆಲಸ ಏನಿಲ್ಲ. ಕಷ್ಟಪಡ್ಲಾರ್ದೇನೆ ನೀವು ಯಾವುದೂ ಕೂಡ ಸಾಧನೆ ಮಾಡೋಕ್ಕಾಗಲ್ಲ. ಆ ಕಷ್ಟ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ತಾವೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ, ಬೇರೆಯವರಿದ್ದೀರಾ, ಒಳ್ಳೆ ರೀತಿಯಿಂದ ಒಂದು ನೀತಿ ನಿಯಮಗಳನ್ನು ಇಟ್ಕೊಂಡು ಕಷ್ಟಪಟ್ಟಲ್ಲಿ ಒಂದು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೋಗ್ಬೇಕಾಗಿರೋದ್ರಿಂದ ಎಲ್ಲ ಗಣ್ಯರಿಗೆ ಮಾನ್ಯರಿಗೆ ಅಭಿನಂದನೆಗಳನ್ನು ತಿಳಿಸಿ ನಾನು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.